ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಎಲ್ಲ ಸಮೀಕ್ಷಾದಾರರ ವಾಟ್ಸ್ಯಾಪ್ ನಂಬರ್ಗೆ ಕರ್ನಾಟಕ ಸರ್ಕಾರ ವಾಟ್ಸ್ಯಾಪ್ ಅಕೌಂಟ್ನಿಂದ ಸಮೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಸಂದೇಶವನ್ನು ಕಳುಹಿಸಿರುತ್ತಾರೆ. ಇದರಲ್ಲಿ ಸರ್ವೆ ಆ್ಯಪ್ಗೆ ಸಂಬಂಧಿಸಿದಂತೆ ಅಪ್ಡೇಟೆಡ್ ಮೊಬೈಲ್ ಅಪ್ಲಿಕೇಶನ್ V0.3.4 ಆಧಾರ್ ಸಪೋರ್ಟಿಂಗ್ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡಿಕೊಳ್ಳಲು ಕೋರಿದೆ ಅಂತ ಸಂದೇಶದಲ್ಲಿ ಕಳುಹಿಸಿರುತ್ತಾರೆ. ಸರ್ವೆ ಆ್ಯಪ್ನ ಅಪ್ಡೇಟೆಡ್ ವರ್ಷನ್ ಆ್ಯಪ್ನ ಒಂದು ಲಿಂಕ್ ಕೂಡ ಶೇರ್ ಮಾಡಿರುತ್ತಾರೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ಯಾಕೇಜ್ ಇನ್ಸ್ಟಾಲರ್ ಎಂದು ಪಾಪ್ನಲ್ಲಿ ಬರುತ್ತದೆ. ಪ್ಯಾಕೇಜ್ ಇನ್ಸ್ಟಾಲರ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಗೂಗಲ್ ಡ್ರೈವ್ ಸೆಟ್ಟಿಂಗ್ಸ್ ಎಂದು ಬರುತ್ತದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೌ ಪರ್ಮಿಷನ್ ಬಟನ್ ಕ್ಲಿಕ್ ಮಾಡಿ. ಅದು ಬ್ಲೂ ಕಲರ್ನಲ್ಲಿ ಬರುತ್ತದೆ. ನಂತರ ಇಲ್ಲಿ ಕ್ಯಾನ್ಸಲ್ ಅಪ್ಡೇಟ್ ಬಟನ್ಗಳು ಎನೇಬಲ್ ಆಗುತ್ತದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಅಪ್ಡೇಟೆಡ್ ವರ್ಷನ್ ಆ್ಯಪ್ ಇನ್ಸ್ಟಾಲ್ ಆಗುತ್ತಿದೆ. ಆ್ಯಪ್ ಇನ್ಸ್ಟಾಲ್ ಆಯಿತು. ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಪೇಜ್ ಬಂತು. ಆ್ಯಪ್ನ ಸರ್ವೆ ಆ್ಯಪ್ನ ಲಾಗಿನ್ ಪೇಜ್ನಲ್ಲಿ ಮೊಬೈಲ್ ನಂಬರ್ನಲ್ಲಿ ಗಣತಿದಾರರು ನಿಮ್ಮ ಮೊಬೈಲ್ ನಂಬರನ್ನು ವೈಟ್ ಲಿಸ್ಟೆಡ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಇಲ್ಲಿ ಎಂಟರ್ 6 ಡಿಜಿಟ್ ಪಿನ್ ಅಂತ ಕೊಟ್ಟಿದ್ದಾರೆ. ರಾತ್ರಿ 2:32 ಎಲ್ಲ ಗಣತಿದಾರರು ಅಥವಾ ಸಮೀಕ್ಷೆದಾರರು ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಒಂದು ಬಂದಿರುತ್ತದೆ. ಆ ಮೆಸೇಜ್ನಲ್ಲಿ ಯುವರ್ ಲಾಗಿನ್ ಪಿನ್ ಫಾರ್ ದ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ 2025 ಆ್ಯಪ್ ಈಸ್ ಅಂತ ನಮಗೊಂದು 6 ಡಿಜಿಟ್ನ ಒಂದು ಪಿನ್ ನಂಬರನ್ನು ಕಳುಹಿಸಿರುತ್ತಾರೆ. ಸೊ ಮತ್ತು ನಾವು ನಮ್ಮ ಸರ್ವೆ ಮುಗಿಯುವವರೆಗೂ ಇದೇ ಒಂದು ಪಿನ್ನನ್ನು ಎಂಟ್ರಿ ಮಾಡಬೇಕು. OTP ಈಸ್ ನೋ ಲಾಂಗರ್ ರಿಕ್ವೈರ್ಡ್, ಡೋಂಟ್ ಶೇರ್ ಅಂತ ನಮಗೆ ಒಂದು ಸಂದೇಶವನ್ನು ಮೆಸೇಜ್ ಕಳಿಸಿರುತ್ತಾರೆ. ನಮಗೆ ಬಂದಿರತಕ್ಕಂತಹ 6 ಡಿಜಿಟ್ನ ಪಿನ್ನನ್ನು ಈ ಒಂದು ಎಂಟರ್ 6 ಡಿಜಿಟ್ ಪಿನ್ ಬಾಕ್ಸ್ನಲ್ಲಿ ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಈಗ ಆ್ಯಪ್ನ ಒಂದು ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಮುಂಚೆ ಹಳೆ ವರ್ಷನ್ನಲ್ಲಿ ಸಮೀಕ್ಷಾದಾರರ ಹೆಸರು ನಮಗೆ ಕಾಣ್ತಾ ಇತ್ತು. ಈಗ ಅವರ ಹೆಸರು ಇರೋದಿಲ್ಲ. ಮತ್ತು ಒಂದು ನಮ್ಮ ವೈಟ್ ಲಿಸ್ಟೆಡ್ ಮೊಬೈಲ್ ನಂಬರು ಮತ್ತು ಆ್ಯಪ್ನ ಒಂದು ಲೇಟೆಸ್ಟ್ ವರ್ಷನ್ V0.3.4 ಅಂತ ನಮಗೆ ಶೋ ಆಗುತ್ತಿರುತ್ತದೆ. ಸೊ ಇದಿಷ್ಟು ಸಮೀಕ್ಷಾ ಆ್ಯಪ್ಗೆ ಸಮೀಕ್ಷಾ ಆ್ಯಪ್ ಸಂಬಂಧಿಸಿದಂತೆ ಬಂದಿರತಕ್ಕಂಥ ನ್ಯೂ ಅಪ್ಡೇಟ್. ಧನ್ಯವಾದಗಳು.